ಆದ್ರೆ ಈ ಕಲಿಯುಗದಲ್ಲಿ ಈ ಹೆಣ್ಣಿಂದ ಬರೀ ದುರಂತಗಳೇ ಆಗ್ತಿದೆ. ಹಾಗಂತ ಯಾರೋ ಪೋಸ್ಟ್ ಮಾಡಿದ್ದನ್ನ ನೋಡಿದ್ದೆ. ಸುತ್ತಮುತ್ತ ಈ ಮಾಡರ್ನ್ ಯುಗದಲ್ಲಿ ನಡೀತಾ ಇರೋದನ್ನೆಲ್ಲ ನೋಡಿದಾಗ ನನಗೂ ಯಾಕೋ ನಿಜ ಅನ್ನಿಸ್ತು. ಆದ್ರೆ ನೀನು ನನ್ನ ಆ ನಿರ್ಧಾರಗಳನ್ನ ಬದಲಾಯಿಸಿದೆ. ಯುಗ ಯುಗಗಳು ಬದಲಾದ್ರೂ ಹೆಣ್ಣಿನೊಳಗಿರೋ ತಾಯಿ ರೂಪ, ಅವಳ ಪ್ರೀತಿ ವಾತ್ಸಲ್ಯ ಯಾವತ್ತೂ ಬದಲಾಗೋದಿಲ್ಲ. ಅದಕ್ಕೆ ಒಂದು ಎಕ್ಸಾಂಪಲ್ ನೀನು. ಅಯ್ಯೋ ಸರ್, ಅಷ್ಟೊಟ್ಟು ಮಾತೆಲ್ಲ ಯಾಕೆ? ಈ ಮಾತುಗಳ ಮುಂದೆ ನಾನು ತುಂಬಾ ಚಿಕ್ಕವಳು. ನನ್ನ ಯೋಚನೆಗಳನ್ನ ಮೀರಿ ನಿಂತವಳು ನೀನ್ ಚಿಕ್ಕವಳಾಗ್ತೀಯಾ? ಥ್ಯಾಂಕ್ ಯು ಸೋ ಮಚ್ ಕಾವೇರಿ. ನನ್ನ ಜವಾಬ್ದಾರಿಗಳನ್ನ ನೀನು ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದೀಯಾ. ಥ್ಯಾಂಕ್ ಯು ಸೋ ಮಚ್ ಕಾವೇರಿ. ಜಾನು ಏನ್ ಮಾಡ್ತಿದ್ದೀರಾ? ನನಗೆ ನಾಚಿಕೆ ಆಗುತ್ತಪ್ಪ, ನೀವು ಹಾಗೆಲ್ಲ ಮಾಡಬೇಡಿ. ಜಾನು, ಜಾನು ಮುತ್ತು ಕೊಟ್ಟೆ ಬಿಟ್ರಲ್ಲ. ಜಾನು ಮತ್ತೆ ಕೊಡ್ತಿದ್ದೀರಾ? ಬೇಡ, ನನಗೆ ನಾಚಿಕೆ ಆಗುತ್ತೆ. ಯಾಕ್ರಿ ಇಷ್ಟೊತ್ತಿನಲ್ಲಿ ಯಾಕೆ ನನ್ನ ಎಬ್ಸಿದ್ರಿ? ನಿಮಗ್ ಕುಡ್ದಿದ್ದು ಇಳ್ದೋಯ್ತು ಅಂತ ನನ್ನ ಇದ್ದೇನು ಹಾಳು ಮಾಡ್ತಿದ್ದೀರಾ? ನೀನ್ ಆಡ್ತಿರೋದು ನೋಡ್ತಿದ್ರೆ ಮತ್ತೊಂದು ಫುಲ್ ಬಾಟ್ಲು ಎಣ್ಣೆ ಹೊಡಿಬೇಕು ಅಥವಾ ವಿಷ ಕುಡಿಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ನಾನೇನ್ ಮಾಡ್ದೆ? ಯಾವನ ಅವನ್ ಜಾನು? ಜಾನುನಾ? ಯಾರು? ನೋಡೋ, ಆಸ್ಕರ್ ಅವಾರ್ಡ್ ಗೆಲ್ಲೋ ರೇಂಜ್ಗೆಲ್ಲ ಆಕ್ಟಿಂಗ್ ಮಾಡಬೇಡ. ಜಾನು ಯಾರು ಅಂತ ಗೊತ್ತಿಲ್ಲ, ಅವ್ನು ನಿನ್ನ ಕನ್ಸಲ್ ಬಂದು ನಿನಗೆ ಮುತ್ಕೊಟ್ಟ, ಅದಕ್ಕೆ ನೀನು ನಾಚ್ಕೋತೀಯೋ? ಹೌದಾ? ನಾನಾ? ಅತ್ತಿ ಮಾಡಬೇಡ. ನನಗೆ ಬರ್ತಿರೋ ಕೋಪಕ್ಕೆ ನಾನು ಏನು ಮಾಡ್ತಾನೋ ನನಗೆ ಗೊತ್ತಿಲ್ಲ. ನನ್ನ ಮೇಲೆ ಅನುಮಾನ ಪಟ್ಟು ಸುಳ್ಳು ಆಪಾದನೆ ಹೊರಿಸ್ತಾ ಇದ್ದೆ. ಇವಾಗ ನೀನು ಮಾಡ್ತಾ ಇರೋದೇನು? ನನಗೆ ಅದೆಲ್ಲ ಗೊತ್ತಿಲ್ಲ. ಅವ್ನು ಯಾವನು ಅನ್ನೋದನ್ನ ಹೇಳ್ಬೇಕಷ್ಟೇ. ಪೂರ್ಣಿ, ಇಲ್ಲ ಅಂದ್ರೆ ನಾನು ಬಿಡಲ್ಲ. ಯಾಕೆ ನಗ್ತಿದ್ಯಾ? ನಿನ್ನ ನಗು ನಿಲ್ಸಿ ಅವ್ನು ಯಾವನು ಅಂತ ಮೊದಲು ಹೇಳು. ನಿಮ್ ಮಾತ್ ಕೇಳಿ ನಗು ಬಂತು, ಅದಕ್ಕೆ ನಗ್ದೆ. ಜಾನು ಅನ್ನೋರು ಯಾರು ಅಂತ ನಿಮಗ್ ಗೊತ್ತಾಗ್ಬೇಕು ತಾನೆ? ಹೌದು. ಅಂತ ವ್ಯಕ್ತಿ ನನ್ನ ಜೀವನದಲ್ಲಿ ಯಾರೂ ಇಲ್ಲ. ಮುತ್ಕೊಟ್ಟ ಹಾಗೆ ನಾಚಿಕೆ ಆದ ಹಾಗೆ ನುಲ್ದಿದ್ದೆಲ್ಲ ನಾಟಕ. ನಿಮ್ ಹೆಂಡತಿಯಾಗಿ ಯಾರ್ದೋ ಜೊತೆ ತಪ್ಪಾಗಿ ನಡ್ಕೊಳ್ಳೋ ಥರ ನಾಟಕ ಮಾಡಿದಕ್ಕೆ ನಿಮಗೆ ಇಷ್ಟೊಂದು ಕೋಪ ಬರ್ತಿದ್ಯಲ್ಲ, ಅಂಥದ್ರಲ್ಲಿ ನನ್ನ ಗಂಡನಾಗಿ ಇನ್ಯಾವುದೋ ಹುಡುಗಿ ಜೊತೆ ತಪ್ಪಾಗಿ ಸಂಬಂಧ ಇಟ್ಕೊಳಕ್ ಹೊರಟಿದ್ದೀರಲ್ಲ, ನನಗೆ ಇನ್ನೆಷ್ಟು ಕೋಪ ಬರಬೇಕು? ನೀವ್ ಯಾವಳ ಹಿಂದೆನೋ ಹೋದ ಹಾಗೆ ನಾನು ಇನ್ಯಾವನ್ ಹಿಂದೆನೋ ಹೋಗ್ಬಿಡ್ತೀನಿ ಅಂತ ಅನ್ಕೋಬೇಡಿ. ನನ್ನ ಅನುಮಾನ ನಿಜ ಅಂತ ಸಾಬೀತಾದ್ರೆ ಅವಳು ಯಾರು ಅಂತ ಹುಡುಕಿ ಅವಳನ್ನು ಕೊಲೆ ಮಾಡಿ ನಿಮ್ಮನ್ನು ಕೊಲೆ ಮಾಡಿ ಜೈಲಿಗೆ ಹೋಗೋದೆ. ನೀವು ಸರಿಯಾಗಿರೋ ತನಕ ಪಾರ್ವತಿ ತರ ಪತ್ನಿ ಧರ್ಮನ ನಿಭಾಯಿಸ್ತೀನಿ. ಆ ಸರಿ ತಪ್ಪು ಅಂತಾದ್ರೆ ಶಿವನ್ ಎದೆ ಮೇಲೆ ಕಾಲಿಟ್ಟ ಕಾಳಿ ಆಗ್ತೀನಿ. ನಾನ್ ಪಾರ್ವತಿ ತರ ಇರ್ಬೇಕಾ ಅಥವಾ ಕಾಳಿ ಆಗ್ಬೇಕಾ? ನೀವೇ ಡಿಸೈಡ್ ಮಾಡಿ. ಆಪ್ಷನ್ ನಿಮ್ಗೆ ಬಿಟ್ಟಿದ್ದು. ಅಕ್ಕ ಪ್ಲೀಸ್, ನೀನ್ ಈ ತರ ಅಳ್ತಾ ನನಗೆ ಕಳ್ಸ್ಕೊಡ್ಬೇಡ. ಪ್ರೀತು, ಹೋಗು, ಮೊದಲು ದೇವರಿಗೆ ಕೈ ಮುಗಿ. ದೇವ್ರೆ, ಕಾವೇರಿ ಜೊತೆ ಒಂದು ಹೊಸ ಜೀವನ ಶುರು ಮಾಡಬೇಕು ಅಂತ 108 ಕನಸುಗಳನ್ನ ಕಟ್ಕೊಂಡಿದ್ದೆ. ಆದರೆ ವಿಧಿ ಏನೇನೋ ಮಾಡಿ ನನ್ನ ಬದುಕಿನ ದಿಕ್ಕನ್ನೇ ಬದಲಾಯಿಸ್ಬಿಡ್ತು. ನನ್ನ ಜೀವನದಲ್ಲಿ ಇವತ್ತಿಂದ ಒಂದು ಹೊಸ ಪಯಣ ಶುರು ಆಗ್ತಿದೆ.
ಆ ದಾರಿಲಿ ನನ್ನ ಜೊತೆ ಇದ್ದು ಕಾಪಾಡಿ ನನ್ನನ್ನು ಗೆಲ್ಲೋ ಹಾಗೆ ಮಾಡು. ದೇವ್ರೆ, ಇನ್ಮೇಲೆ ಪ್ರೀತಮ್ ಜೀವನದಲ್ಲಿ ಬರೀ ಸಂತೋಷನೇ ತುಂಬಿರ್ಬೇಕು. ದುಃಖದ ನೆರಳಾಗಿ ನಾನು, ಮೋಸದ ಕರಿ ನೆರಳಾಗಿ ಮೋನಿಕಾ ಇಬ್ರು ಅವನ ಜೀವನದಲ್ಲಿ ಇರೋದಿಲ್ಲ. ಹಾಗಾಗಿ ಪ್ರೀತಮ್ ಹೊಸ ಪಯಣದಲ್ಲಿ ಬರೀ ಸಂತೋಷ, ಗೆಲುವು, ಸಂಭ್ರಮನೇ ತುಂಬಿರೋ ಹಾಗೆ ಮಾಡಪ್ಪ. ದೇವ್ರೆ, ನನ್ನ ಮಗ ನನ್ನ ಮನಸ್ಸನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ. ಅವನು ಎಲ್ಲಿದ್ರು ಹೇಗಿದ್ರು ಅವನು ಚೆನ್ನಾಗಿರ್ಬೇಕು. ಸದಾಕಾಲ ನೀನೇ ನನ್ನ ಮಗನಿಗೆ ಶ್ರೀರಕ್ಷೆಯಾಗಿ ಜೊತೆಗಿದ್ದು ಅವನನ್ನು ಕಾಪಾಡು ದೇವ್ರೆ, ಕಾಪಾಡು. ಹೇ, ಆಲ್ ದ ಬೆಸ್ಟ್ ಪ್ರೀತು. ಹ್ಯಾಪಿ ಜರ್ನಿ. ಹೆಲ್ತನ್ನು ಸೇಫಾಗಿ ನೋಡ್ಕೋ. ಓಕೆ, ಏನೇ ಇದ್ರೂ ನನಗೆ ಕಾಲ್ ಮಾಡು. ಐ ಆಮ್ ಆಲ್ವೇಸ್ ದೇರ್ ಫಾರ್ ಯು. ಪ್ರೀತಮ್, ನನ್ನಿಂದ ನಿನ್ಗೇನಾದರೂ ಹರ್ಟ್ ಆಗಿದ್ರೆ ಐ ಆಮ್ ರಿಯಲಿ ಸಾರಿ.